ವಿಜಯಪುರದಲ್ಲೂ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಇಂದಿರಾ ಕ್ಯಾಂಟೀನ್ಗಳನ್ನೇ ಬಂದ್ ಮಾಡಲಾಗಿದೆ. 19 ಇಂದಿರಾ ಕ್ಯಾಂಟೀನ್ಗಳ ಪೈಕಿ 2 ಇಂದಿರಾ ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಲಾಗಿದೆ. ಪ್ರತಿನಿತ್ಯ ಅಲ್ಲಿ ಊಟ ಉಪಹಾರಕ್ಕೆ ಹೋಗ್ತಾ ಇದ್ರು, ಆದ್ರೆ ಇದೀಗ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ ಅನ್ನ ಬಂದ್ ಮಾಡಿರುವಂತದ್ದು. ಟೋಟಲ್ ಆಗಿ 19 ಇಂದಿರಾ ಕ್ಯಾಂಟೀನ್ಗಳಿದ್ವು. ಇದೀಗ ಅದರ ಪೈಕಿ 2 ಇಂದಿರಾ ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ. ವಿಜಯಪುರದಲ್ಲೂ ಕೂಡ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. 19 ಇಂದಿರಾ ಕ್ಯಾಂಟೀನ್ಗಳ ಪೈಕಿ 2 ಇಂದಿರಾ ಕ್ಯಾಂಟೀನ್ಗಳನ್ನ ಕ್ಲೋಸ್ ಮಾಡಲಾಗಿದೆ. ಇಂದು ಅಥವಾ ನಾಳೆ ಈ ಸಂಖ್ಯೆ ಮತ್ತಷ್ಟು ಏರುವ ಸಾಧ್ಯತೆಗಳು ಕೂಡ ಇರುವಂತದ್ದು. 6 ಇಂದಿರಾ ಕ್ಯಾಂಟೀನ್ಗಳಲ್ಲಿ ವಾರಕ್ಕಾಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ. ವಜ್ರ ಹನುಮಾನ್ ಗೇಟ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್, ವಿಜಯಪುರಕ್ಕೂ ಕೂಡ ಗ್ಯಾಸ್ ಬಿಸಿ ತಟ್ಟಿರುವಂತದ್ದು. ಅಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ ಅನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ 500ರಿಂದ 600 ಜನ ಒಂದೊಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಊಟ ಮಾಡ್ತಾ ಇದ್ರು, ಆದ್ರೆ ಇದೀಗ ಸಂಪೂರ್ಣವಾಗಿ ಇಂದಿರಾ ಕ್ಯಾಂಟೀನ್ಗಳನ್ನ ಬಂದ್ ಮಾಡ್ತಾ ಇರುವಂತದ್ದು. ಇನ್ನೊಂದಷ್ಟು ಕಡೆನಲ್ಲಿ ಸೌದೆ ಒಲೆಗಳನ್ನ ಹಾಕೊಂಡು ಅಡುಗೆಯನ್ನ ಮಾಡ್ಕೊಡ್ತಿದ್ದಾರೆ, ಆದ್ರೂ ಕೂಡ ಸಂಪೂರ್ಣವಾಗಿ ಕೆಲವೊಂದಷ್ಟು ಕಡೆ ಬಂದ್ ಮಾಡಿರುವಂಥದ್ದು. ಅದರಲ್ಲಿ ವಿಜಯಪುರ ಜಿಲ್ಲೆಯಲ್ಲೂ ಕೂಡ 19 ಇಂದಿರಾ ಕ್ಯಾಂಟೀನ್ಗಳ ಪೈಕಿನಲ್ಲಿ 2 ಇಂದಿರಾ ಕ್ಯಾಂಟೀನ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಇಂದು ಅಥವಾ ನಾಳೆ ಈ ಒಂದು ಸಂಖ್ಯೆ ಏರಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ವಿಜಯಪುರದಲ್ಲಿ 6 ಇಂದಿರಾ ಕ್ಯಾಂಟೀನ್ಗಳಲ್ಲಿ ವಾರಕ್ಕಾಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ, ಆದ್ರೆ ಉಳಿದ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಅಭಾವ ಇರುವಂಥದ್ದು ಗ್ಯಾಸ್ ಸಿಲಿಂಡರ್ದು. ಹಾಗಾಗಿ ಬಂದ್ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸದ್ಯಕ್ಕೆ ಇದೀಗ 2 ಇಂದಿರಾ ಕ್ಯಾಂಟೀನ್ಗಳನ್ನ ಬಂದ್ ಮಾಡಲಾಗಿದೆ. ಉಳಿದ ಇಂದಿರಾ ಕ್ಯಾಂಟೀನ್ಗಳನ್ನ ಕೂಡ ಬಂದ್ ಮಾಡುವಂತಹ ಸಾಧ್ಯತೆ ಹೆಚ್ಚಿನದಾಗಿರುವಂಥದ್ದು. ವಜ್ರ ಹನುಮಾನ್ ಗೇಟ್ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಸದ್ಯಕ್ಕೆ ಕ್ಲೋಸ್ ಆಗಿದೆ. 500ರಿಂದ 600 ಮಂದಿ ಅಲ್ಲಿ ಊಟ ಮಾಡ್ತಾ ಇದ್ರು, ಆದ್ರೆ ಇದೀಗ ಅದಕ್ಕೂ ಕೂಡ ಹೊಡೆತ ಬಿದ್ದಿರುವಂಥದ್ದು.